ಉದ್ಯೋಗ ಕೊಡಿಸುವುದಾಗಿ ಜಾಹೀರಾತನ್ನ ನೀಡಿ ಬಳಿಕ ಜನರಿಗೆ ವಂಚಿಸಿದಂತಹ 3 ಆರೋಪಿಗಳನ್ನು ಪುತ್ತೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಸುಮಿತ್ರಾಬಾಯಿ ಹಾಗೂ ರಾಹುಲ್ ಕುಮಾರ್ ನಾಯಕ ಹಾಗೂ ಹಾಸನದ ಸೌಂದರ್ಯ ಬಂಧಿತ ಆರೋಪಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಸ್ಥಳೀಯ ಪತ್ರಿಕೆಯೊಂದರಲ್ಲಿ ಇವರು ಉದ್ಯೋಗ ಕೊಡಿಸುವಂತಹ ಜಾಹೀರಾತು ಪ್ರಕಟಿಸಿದರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಕೆಲಸ ಖಾಲಿ ಇರುವುದಾಗಿ ಜಾಹೀರಾತಿನಲ್ಲಿ ತಿಳಿಸಿದ್ದು, ಒಂದೇ ದಿನದಲ್ಲಿ ಕೆಲಸ ಸಿಗುತ್ತದೆ ಎಂಬ ಭರವಸೆಯನ್ನು ಕೂಡ ನೀಡಿದರು. ಇದನ್ನು ನಂಬಿದಂತಹ ಪುತ್ತೂರಿನ ಹಲವರು ಇವರನ್ನ ಸಂಪರ್ಕಿಸಿ ಕೆಲಸ ಕೇಳಿದ್ದಾರೆ. ಆದರೆ ಕೆಲಸ ಸಿಗಬೇಕಾದ್ರೆ ತಮಗೆ ಫೀಸ್ ಕೊಡಬೇಕು ಎಂಬ ಬೇಡಿಕೆ ಇಟ್ಟ ಕಾರಣ ಕೆಲವರು ಹಿಂದೆ ಸರಿದಿದ್ರು. ಆದರೆ ಕೆಲವರು ಕೆಲಸ ಸಿಗಲಿದೆ ಎಂಬ ಕಾರಣಕ್ಕೆ ವಂಚಕರು ನೀಡಿದಂಥ ನಂಬರ್ಗೆ ಆನ್ಲೈನ್ ಮೂಲಕ ಹಣವನ್ನು ಕೂಡ ಪಾವತಿ ಮಾಡಿದ್ದಾರೆ. ಹೀಗೆ ಕಳೆದ 7 ತಿಂಗಳಿಂದ ಸರಿಸುಮಾರು 2,25,000 ರೂಪಾಯಿ ಹಣವನ್ನು ಆರೋಪಿಗಳು ತಮ್ಮ ಖಾತೆಗೆ ಹಾಕಿಸಿಕೊಂಡಿದ್ದಾರೆ. ವಂಚನೆಗೆ ಒಳಗಾದ ಓರ್ವರು ಈ ಬಗ್ಗೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.